ಬನ್ನಿ ಫ್ರೆಂಡ್ಸ್, ಇವತ್ತು ತಿಳಿ ಸಾರು ಹೆಂಗೆ ಮಾಡೋದು ಅಂತ ನೋಡೋಣಂತ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊತ ಬರೋಣ. ಈಗೇನೈತಿ, ಟಮಾಟಿ ತೊಗೊಂಡಿನಿ, ಧನಿಯಾ ತೊಗೊಂಡಿನಿ, ಕೊಬ್ಬರಿ ತೊಗೊಂಡಿನಿ, ಕೊತ್ತಂಬರಿ, ಕರಿಬೇವು ಸೊಪ್ಪು, ಮೆಣಸ್ಕಾಳು, ಮತ್ತು ಇಲ್ಲಿ ಒಂದು 3-4 ಬ್ಯಾಡಗಿ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಎಣ್ಣೆ, ಉಪ್ಪು ಮತ್ತು ಸಾಸ್ವೆ, ಅರ್ಶಿಣ ಪುಡಿ, ಖಾರ, ಜೀರಿಗೆ ತೊಗೊಂಡಿನಿ. ಈಗೇನೈತಿಲ್ಲ ಎಲ್ಲ ಐಟಮ್ ಏನೈತಿ ಫ್ರೈ ಮಾಡ್ಕೊಂಬರೋಣ. ಫ್ರೈ ಮಾಡ್ಕೊಳಕ್ಕೆ ನಾ ಇಲ್ಲಿ 2 ಚಮಚದಟ್ಟು ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಹಾಕ್ಕೊಂಡು 8-10 ಕಾಳು ಮೆಣಸು ಹಾಕ್ಕೊಂಡಿನಿ. ಸ್ವಲ್ಪ ಮೆಣಸು ಕಾಳು ಚಟ ಅಂದ ಕೂಡಲೇ ಈಗ ಏನೈತಿ, ಸಾಸ್ವೆ ಒಂದು ಅರ್ಧ ಸ್ಪೂನ್, ಸಾಸ್ವೆ ಸ್ವಲ್ಪ ಸಿಡ್ದಿದ್ದ ಕೂಡಲೇ ಈಗ ಹಿಂದೆ ಜೀರಿಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೋತೀನಿ. ಜೀರಿಗೆ ಹಾಕ್ಕೊಂಡು ಅವೆರಡು ಚಟಪಟ ಸಿಡಿದ ಕೂಡಲೇ ಏನೈತಿ, ಒಂದು ಕಡ್ಡಿಯಷ್ಟು ನಾನು ಕರಿಬೇವು ಹಾಕ್ಕೊಳಕತ್ತೀನಿ. ಕರಿಬೇವು ಸೊಪ್ಪು ಹಾಕ್ಕೊಂಡು ಅದೊಂದು ಸ್ವಲ್ಪ ಸಿಡಿದ ಕೂಡಲೇ ಈಗೇನೈತಿ, ಮೆಣಸಿನ್ಕಾಯಿ ಹಾಕ್ಕೋತೀನಿ. ಒಣ ಬ್ಯಾಡಗಿ ಮೆಣ್ಸಿನ್ಕಾಯಿ ತೊಗೊಂಡಿನಿ ರೀ ನಾ ಇಲ್ಲಿ. 1-2 ಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಹಾಕ್ಕೊಳಕತ್ತೀನಿ. ಈಗ ಎಲ್ಲ ಕೂಡಿ ನೀಟಾಗಿ ಚಂದಂಗೆ ಆ ಕಡೆಯಿಂದ ಈ ಕಡೆ ಸ್ವಲ್ಪ ಕೈಯಾಡಿಸಿ ನೀಟಾಗಿ ಫ್ರೈ ಆಗ್ಬೇಕು ರೀ. ಫ್ರೈ ಆಗೋ ತನಕ ಕೈಯಾಡಿಸಿದ ಕೂಡಲೇ ಸ್ವಲ್ಪ ಕೆಂಪಾದ ಕೂಡಲೇ ಧನಿಯಾ ಈಗ ಏನೈತಿ, ನಾ ಇಲ್ಲಿ ಕೊಬ್ಬರಿ ಹಾಕಾಕತ್ತೀನಿ. ಒಣ ಕೊಬ್ಬರಿ ತೊಗೊಂಡಿನಿ ರೀ. ನೀವು ಹಸಿ ಕೊಬ್ಬರಿ ಹಾಕ್ಕೊಂಡ್ರೆ ತೀರಾ ಚಲೋ ಆಗ್ತೈತಿ. 1-2 ಟೇಬಲ್ ಸ್ಪೂನಷ್ಟು ಹಾಕೋರಿ. ನಾ ಈಗ ಏನೈತಿ, ಸ್ವಲ್ಪ ಕೊಬ್ಬರಿ ಕೆಂಪಾಗುತ್ತಾನ ನೀಟಾಗಿ ಚಂದಾಗ ಕೈಯಾಡಿಸ್ಕೊತೀನಿ ರೀ. ಈ ಕಡೆ ಮಾಡಿ ಚಂದಂಗೆ ಕೈಯಾಡಿಸಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ರೀ. ಚೇಂಜ್ ಆದ ಕೂಡಲೇ ನಾ ಇಲ್ಲೇನು ಮಾಡ್ತೀನಿ, ಟಮಾಟಿ ಹೆಚ್ಚಿಟ್ಕೊಂಡಿದ್ನಲ್ಲ, ಆ ಟಮಾಟಿ ಒಳಗೆ ಸ್ವಲ್ಪ ದೊಡ್ಡ ಹೆಚ್ಚಿಟ್ಕೊಂಡಿದ್ದೆ. ಒಂದು ಟಮಾಟದಾಗ ಅರ್ಧ ದೊಡ್ಡ ಹೆಚ್ಚಿದೆ, ಅರ್ಧ ಸಣ್ಣ ಹೆಚ್ಚಿದೆ. ಈಗೇನು ದೊಡ್ಡ ಹೆಚ್ಚಿಟ್ಕೊಂಡಿದ್ನಲ್ಲ ಅದೇನೈತಿ, ನಾ ಇಲ್ಲಿ ಈ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡು ಚಂದಾಗ ಫ್ರೈ ಮಾಡ್ಕೊರಿ. ಟಮಾಟೆ ಎಲ್ಲ ಸಾಫ್ಟ್ ಆಗುತ್ತಾನೆ ಫ್ರೈ ಆಗ್ಬೇಕು. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋರಿ, ಅಂದ್ರೆ ಲಘುನ ಟಮಾಟೆ ಮೆತ್ತಗಾಗ್ತೈತಿ. ಮತ್ತು ಈಗ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಎಲ್ಲ ನೀಟಾಗಿ ಚಂದಂಗೆ 1-2 ನಿಮಿಷ ಎಲ್ಲ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊರಿ. ಫ್ರೈ ಮಾಡ್ಕೊಂಡು ಈಗ ಇದನ್ನು ಮಿಕ್ಸರ್ಗೆ ಹಾಕ್ಕೊಂಬರ್ತೀನಿ. ನಾ ಇಲ್ಲಿ ಮಿಕ್ಸರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರೋಣ. ಸಣ್ಣ ತರಿ ಎಲ್ಲ ರುಬ್ಬಬಾರ್ದು, ಸ್ವಲ್ಪ ಸಣ್ಣನ ಆಗಬೇಕು, ಅಂದ್ರೆ ಸಾಂಬಾರು ತಿಳಿ ಸಾರು ಒಳಗೆ ಚಂದ ಆಗ್ತೈತಿ. ಈಗ ಇದನ್ನು ರುಬ್ಕೊಂಬಂತೀನಿ ರೀ. ಈಗ ಸಾಂಬಾರ್ಗೆ ನಾವು ಒಗ್ಗರಣೆ ತೊಗೊಳ್ಳೋಣ. ಸಾಂಬಾರ್ಗೆ ಒಗ್ಗರಣೆ ತೊಗೊಳಕ್ಕೆ 2 ಚಮಚದಟ್ಟು ಎಣ್ಣೆ ಹಾಕ್ಕೊಂಡಿನಿ. ಹಾಕ್ಕೊಂಡು ಸಾಸ್ವೆ ಹಾಕ್ಕೋತೀನಿ. ಸಾಸ್ವೆ ಸಿಡಿದ ಕೂಡಲೇ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಜೀರಿಗೆ ಹಾಕ್ಕೊಳ್ಳೋಣ, ಹಿಂಗೆ ಹಾಕ್ಕೊಂಡ್ರೆ ಸಾಂಬಾರು ಭಾಳ ಮಸ್ತ್ ಗಮ್ಮಟ್ಟು ಟೇಸ್ಟ್ ಇರ್ತೈತಿ ಮತ್ತು ಸ್ಮೆಲ್ ಕೊಡ್ತೈತಿ. ಈಗ ಇದಕ್ಕೆ ಕರಿಬೇವು ಕಡ್ಡಿ ಹಾಕ್ಕೊಳ್ಳೋಣ. ಕರಿಬೇವು ಕಡ್ಡಿ ಹಾಕ್ಕೊಂಡು ಸ್ವಲ್ಪ ಸಿಡಿದ ಕೂಡಲೇ 1-2 ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕ್ಕೊಳಕತ್ತೀನಿ. ಇಲ್ಲಿ ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಎಲ್ಲ ಕೂಡಿ ಚಂದಂಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ. ಚಂದಂಗೆ ಸ್ವಲ್ಪ ಎಲ್ಲ ಸಿಡಿದ ಕೂಡಲೇ ಸಾಸ್ವೆ, ಜೀರಿಗೆ, ಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಕೆಂಪಾಗಿ, ಕರಿಬೇವೆಲ್ಲ ಕೆಂಪಾದ ಕೂಡಲೇ ಇಲ್ಲಿ ಏನು ಟಮಾಟಿ ಹೆಚ್ಚಿಟ್ಕೊಂಡಿದ್ವಲ್ಲ ಸಣ್ಣಗೆ, ಅದನ್ನು ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ನೀಟಾಗಿ ಕೈಯಾಡಿಸ್ಕೊಳ್ಳೋಣ ರೀ. ಚಂದಾಗ ಚಂದಂಗೆ ಬಾಡ್ಬೇಕು ರೀ. ಟೊಮ್ಯಾಟೊ ಎಲ್ಲ ಬಾಡ್ಬೇಕು, ಅಲ್ಲಿ ತನಕ ಕೈಯಾಡಿಸ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೊಂಡು ಈಗ ಏನೈತಿ, ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕೋರಿ. ಉಪ್ಪು ನಿಮ್ಗೆ ನೋಡ್ಕೊರಿ, ನಿಮ್ಗೆ ಹೆಂಗೆ ಬೇಕು ನೋಡ್ಕೊಂಡು ಉಪ್ಪು ಹಾಕೋರಿ. ಉಪ್ಪು ಹಾಕ್ಕೊಂಡು ಲಘುನ ಮೆತ್ತಗಾಗ್ತೈತೆ ಟೊಮ್ಯಾಟೊ, ಅದ್ರ ಸಲಾಗಿ ಲಘುನ ಉಪ್ಪು ಹಾಕೋದು. ಮತ್ತು ಈಗ ಏನೈತಿ, ಅರ್ಧ ಚಮಚದಟ್ಟು ಖಾರದ ಪುಡಿ ಹಾಕ್ಕೊಂಡೆ ನಾನು. ಈಗ 1/4 ಚಮಚದಟ್ಟು ಅರಿಶಿಣ ಪುಡಿ ಹಾಕ್ಕೊಂಡು ಎಲ್ಲ ಕೂಡಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋತಾ ಇರ್ರಿ. ಟೊಮ್ಯಾಟೊ ಏನೈತಲ್ಲ ನಿಮ್ಗೆ ಗೊತ್ತಾಗ್ತೈತಿ, ಸಾಫ್ಟ್ ಆಗ್ತೈತಿ. ಅದೇನು ಪಲ್ಪ್ ಐತಲ್ಲ, ಸಾಫ್ಟ್ ಪಲ್ಪ್ ಬರುತ್ತನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಏನು ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ ನಾವು, ಕೊಬ್ಬರಿ ಅದೆಲ್ಲ ಹಾಕಿ ಅದನ್ನ ಈ ಸದ್ಯ ಇದಕ್ಕೆ ಹಾಕಿ ಮತ್ತೊಮ್ಮೆ ಹಸಿ ವಾಸನೆ ಹೋಗ್ಬೇಕು ಮಸಾಲಿದು. ಅದರೊಳಗೇನು ಧನಿಯಾ ಎಲ್ಲ ಇತ್ತಲ್ಲ, ಕೊಬ್ಬರಿ ಧನಿಯಾ ಅದೆಲ್ಲ ವಾಸನೆ ಹೋಗುತ್ತಾನ ಚಂದಾಗ ಕೈಯಾಡಿಸಿ ಮಿಕ್ಸರ್ಗೆ ಒಂದು ಸ್ವಲ್ಪ ನೀರು ಆ ಮಿಕ್ಸರ್ದಾಗ ಸ್ವಲ್ಪ ಉಳ್ದಿರ್ತೈತಲ್ಲ, ಅದಕ್ಕೆ ನೀರು ಹಾಕಿ ಕುದಿಯೋಕೆ ಇಡಾಕತ್ತೀನಿ. ಈಗೇನೈತಿ, ಚಂದಾಗ ಕುದಿಬೇಕು. ಸುಮ್ಮಂದಾಗ ನಾವು ಇಲ್ಲಿ 2-3 ಚಮಚದಟ್ಟು ಹುಣಸೆ ರಡಿ ಹಾಕ್ಕೊಳಕತ್ತೀನಿ. ಹುಣಸೆ ರಡಿ ನೀವು ಹಾಕ್ಕೊಳಕ್ಕೆ ಮೊದಲು ಟೊಮ್ಯಾಟೊ ನೋಡ್ಕೊಂಡು ಹಾಕೋರೆ. ಈ ಮತ್ತಿಲ್ಲೇ ಒಂದು ಅರ್ಧ ಚಮಚದಟ್ಟು ಬೆಲ್ಲ ಹಾಕ್ಕೊಂಡು ನಿಮಗೆ ತಿಕ್ನೆಸ್ ಎಷ್ಟು ಬೇಕು ನೋಡ್ಕೊಂಡು ನೀರು ಮಿಕ್ಸ್ ಮಾಡ್ಕೊರಿ. ಸ್ವಲ್ಪ ಬಿಸಿನೀರು ಹಾಕೋರೆ, ತಣ್ಣೀರು ಸೇರಿಸ್ಕೊಬೇಡ್ರಿ, ಸುಡು ನೀರು ಹಾಕೋರಿ. ನಾನಿಲ್ಲಿ 1-2 ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ಕೊಂಡೀನಿ ರೀ. ನೋಡಿರಿ ಇಷ್ಟು ತಿಕ್ನೆಸ್ ಮಾಡ್ಕೊಂಡೀನಿ ನಾನು. ಗೊತ್ತಾಗ್ತೈತೆ ನೋಡಿರಿ ಎಷ್ಟು ತಿಕ್ನೆಸ್ ಐತೆ ಅಂತೇಳಿ. ಈಗ ಇದೇನಾಗಬೇಕು, ಎಲ್ಲ ಚಂದಾಗ ಕುದೀಲಿ ರೀ. 1-2-3 ಕುದೀಲಿ ರೀ. 5 ನಿಮಿಷನ ಕುದಿಸ್ರಿ. ಚಂದಂಗೆ ಎಷ್ಟು ಕುದಿತೈತಿ ಅಷ್ಟು ಗಮ್ಮಂತ ವಾಸನೆ ಬರ್ತದೆ ಸಾಂಬಾರು. ಈಗ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೋತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು 1-2 ನಿಮಿಷ ಈ ಚಂದಾಗ ಕುದಿಬೇಕು ರೀ. 5 ನಿಮಿಷ ಕುದ್ರೆ ಸಾಕ್ರಿ ಎಲ್ಲ ಕೂಡಿ. ಭಾಳ ಚಂದ ಆಗ್ತೈತೆ ರೀ ರಸಮ್ ತಳಿ ಸಾರು.
ಅನ್ನಕ್ಕೆ ಭಾರಿ ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಸಾಂಬಾರು ಇದ್ರೆ ಭಾಳ ರುಚಿ ರೀ. ಈಗ ಇದು ಆಲ್ಮೋಸ್ಟ್ ರೆಡಿ ಆಗೈತಿ, ನೋಡ್ಬೋದು ಹೆಂಗೆ ಕುದಿಯಾಕತ್ತೈತಿ. ಈ ತಿಕ್ನೆಸ್ ಬಂದ್ರೆ ಸಾಕ್ರಿ. ಈಗ ನಾವು ಇದನ್ನು ಅನ್ನಕ್ಕೆ ಸರ್ವ್ ಮಾಡಿಕೊಂಡು ನೋಡೋಣ ಅಂತ ಹೆಂಗೆ ಆಗೈತೆ ಅಂತ ಹೇಳಿ ನಾ ಈಗ ಇದನ್ನು ಅನ್ನಕ್ಕೆ ಸರ್ವ್ ಮಾಡ್ಕೊಳಕತ್ತೀನಿ. ಈಗ ಬಿಸಿ ಬಿಸಿ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ನು, ಈ ಚಳಿಗೆ ಚಲೋ ಅನಿಸ್ತೈತೆ ರೀ. ಈಗ ತಿಳಿ ಸಾರು ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಸ್ವಲ್ಪ ಉಪ್ಪಿನಕಾಯಿ ಇದ್ದು ಪಾಪಡ್ ಇದ್ರೆ ಮಸ್ತ್ ಇರ್ತೈತೆ ರೀ. ಮೆಣಸಿನ ಹಪ್ಪಳ ಹಾಕ್ಕೊಂಡು ತಿನ್ನೋಣ ಬರ್ರಿ. ನಾ ಅಂತೂ ಟೇಸ್ಟ್ ಮಾಡಕತ್ತೀನಿ. ಖಂಡಿತ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊತಿ. ಟ್ರೈ ಮಾಡಿ ನೋಡಿರಿ, ಭಾಳ ಚಲೋ ಅನಿಸ್ತೈತಿ. ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ಕೋತಾ ಇರ್ರಿ ನಮ್ಮ ಧ್ವನಿ ಪಾಕ ರುಚಿನ. ಥ್ಯಾಂಕ್ ಯು ಸೋ ಮಚ್.